ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮರೇ, ನಿಮಗ್ ಹೋಗಿ ನಾನು ಹಾಗೆಲ್ಲ ಹೇಳದ್ನಲ್ಲ, ನನಗೊಂಥರ ತುಂಬಾನೇ ಗಿಲ್ಟ್ ಫೀಲ್ ಆಗ್ತದೆ. ನೀವೆಲ್ಲದನ್ನು ಎಷ್ಟೊಂದು ಅನುಸರಿಸ್ಕೊಂಡು ಹೋಗ್ತೀರಾ, ಯಾವುದಕ್ಕೂ ಕಂಪ್ಲೇಂಟ್ ಮಾಡೋದಿಲ್ಲ. ನನ್ನ ಮೇಲೆ ಏನೂ ಹೇರಲ್ಲ, ನನಗಷ್ಟೆಲ್ಲ ನೀವು ಯಾರಿಗೂ ನೋವು ಕೊಡಲ್ಲ. ಆದ್ರೆ ನಾನು ನಿಮಗೆ ನೋವು ಕೊಟ್ಬಿಟ್ಟೆ. ನಾವು ಎಷ್ಟೊಂದ್ಸಲ ಜಗಳ ಆಡಿದ್ದೀವಿ, ನಮ್ಮ ಮಧ್ಯದಲ್ಲಿ ಎಷ್ಟೊಂದ್ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಆದ್ರೆ ಇವತ್ತಿನ ತರ ಯಾವತ್ತೂ ಆಗಿಲ್ಲ. ನಾನು ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ, ಆದ್ರೆ ಈಗ ನಿಮ್ ಜೊತೆ ಮಾತಾಡದೆ ಇರೋಕ್ಕಾಗ್ತಿಲ್ಲ. ನಾನು ತುಂಬಾನೇ ಒದ್ದಾಡ್ತಿದ್ದೀನಿ. ಸಾರಿ ಗೌತಮ್. ಪ್ಲೀಸ್ ಭೂಮಿಕಾ, ನೋಡಿ, ನಿಮ್ಮನ್ನ ಈ ಥರ ನನ್ನ ಕೈ ನೋಡೋಕ್ಕಾಗಲ್ಲ ರೀ. ಈಗ ಆಗಬಾರ್ದಂಥದ್ದು ಏನಾಗಿಲ್ಲ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನನ್ನ ಕಡೆಯಿಂದನೂ ತಪ್ಪಾಗಿದೆ. ನಾನು ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ರೆಗ್ಯುಲರ್ ಆಗಿ ಈ ಥರ ಡೊನೇಷನ್ ಕೊಡ್ತಾ ಇರೋದನ್ನ ಮುಂಚೆನೇ ನಿಮ್ಗೆ ಹೇಳಬೇಕಾಗಿತ್ತು. ಹೇಳಿದ್ದಿದ್ರೆ ಈ ಕನ್ಫ್ಯೂಷನ್ ಇರ್ತಾ ಇರಲಿಲ್ಲ. ನನ್ನಿಂದನೂ ತಪ್ಪಾಗಿದೆ. ಓಕೆ. ಇಲ್ಲ, ನಿಮ್ಮಿಂದ ಯಾವ ತಪ್ಪು ಆಗಿಲ್ಲ, ಎಲ್ಲ ನಂದೇ ತಪ್ಪು. ಮನೆ ಬರ್ತಿದ್ದಾಗೇನೆ ನನ್ನ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬಿಟ್ಟೆ. ಏನಾಗಿದೆ ಅಂತ ನಾನು ಸರಿಯಾಗಿ ತಿಳ್ಕೊಂಡು ಮಾತಾಡ್ಬೇಕಾಗಿತ್ತು, ಸಮಾಧಾನವಾಗಿ ನಡ್ಕೊಳ್ಬೇಕಿತ್ತು. ನನ್ನ ತಲೆಗೆ ಅದೇನು ಮಂಗ್ ಬಿತ್ತಿತ್ತು, ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೆ ಹಾಗೆಲ್ಲ ಮಾತಾಡ್ಬಿಟ್ಟೆ. ಸಾರಿ ಗೌತಮ್. ಭೂಮಿಕಾ, ನಾನು ಆಗಲೇ ಹೇಳಿದ್ನಲ್ಲ, ನಾನು ಏನೂ ತಿಳ್ಕೊಂಡಿಲ್ಲ ಅಂತ. ಮತ್ತೆ ಯಾಕೆ ಸಾರಿ ಎಲ್ಲ? ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಮನಸ್ಸಿಂದ ಅದನ್ನು ತೆಗೆದಾಕ್ಬಿಡಿ, ಬಿಟ್ಟೇ ಬಿಡಿ. ಹೇಳ್ತೀನಿ ಪ್ಲೀಸ್. ನೀವು ಹೇಳ್ದಷ್ಟು ಅದು ಅಷ್ಟು ಸುಲಭ ಅಲ್ಲ. ನನ್ನ ಕ್ಷಮಿಸ್ಬಿಡಿ. ಸಾರಿ. ನೋಡಿ ಭೂಮಿಕಾ, ಪ್ಲೀಸ್, ಏನೋ ದೊಡ್ಡ ತಪ್ಪಾಗಿದೆ ಅನ್ನೋದನ್ನ ಫಸ್ಟ್ ಮನಸ್ಸಿಂದ ತೆಗೆದು ಆಚೆಗೆ ಬಿಸಾಕ್ಬಿಡಿ. ಒಂದು ಕೆಲಸ ಮಾಡಿ, ಈಗ ಸಂಜೆ ನಾವಿಬ್ಬರು ಭೇಟಿನೇ ಆಗಿಲ್ಲ, ಏನೂ ಮಾತಾಡೇ ಇಲ್ಲ. ಓಕೆ, ಕಂಟ್ರೋಲ್ ಆಲ್ಟ್ ಡಿಲೀಟ್ ಎಲ್ಲಾನು ತೆಗೆದು ಸೈಡ್ಗೆ ಬಿಸಾಕ್ಬಿಡಿ. ಅವಾಗ ಯಾವುದೇ ಬೇಜಾರು ಇರಲ್ಲ, ಗಿಲ್ಟು ಇರಲ್ಲ. ಓಕೆನಾ? ಹಾಯ್ ಭೂಮಿಕಾ, ಈಗ ಬಂದ್ರಾ? ಯಾಕೆ ಲೇಟು? ಓ, ನೀವಲ್ಲಿ ಬಾಲ್ಕನಿಲಿ ನಿಂತ್ಕೊಂಡು ನಕ್ಷತ್ರ ಎಣಿಸ್ತಾ ಇದ್ರಾ? ಲೆಕ್ಕ ಸಿಕ್ತಾ? ಹಾಂ, ಎಷ್ಟು? 3,48,45,332 ನಕ್ಷತ್ರ ಇದೆ. ಎಲ್ಲ ಓಕೆ. ಅದು ಕಡೆನಲ್ಲಿ ಅದೇನೋ 2.5 ನಕ್ಷತ್ರನ? ಏನದು? ಅದು ಹಾಗೇನೆ, ನನ್ನ ಲೆಕ್ಕದಲ್ಲಿ ಅಷ್ಟೇ ಇದೆ. ನಿಮಗೆ ಬೇಕಂದ್ರೆ ನೀವು ಒಂದ್ಸಲ ಚೆಕ್ ಮಾಡಿ. ಸರಿ, ನನಗೂ ಬೇಡ ನಿಮಗೂ ಬೇಡ, 32 ಮಾಡ್ಕೊಂಬಿಡಿ. ಓಕೆನಾ? ಇದೇನಿದು, ನಕ್ಷತ್ರನ ತರಕಾರಿ ವ್ಯಾಪಾರಕ್ಕೆ ತಂದಿಟ್ಬಿಟ್ಟಿದ್ದೀರಾ? ಪಾಪ ನಕ್ಷತ್ರ. ನೋಡಿ ಎಷ್ಟು ಖುಷಿಯಾಗಿದ್ದೀರಾ. ನೀವು ಯಾವಾಗಲೂ ಹೀಗೆ ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಆಸೆ. ಈಗ ಸಮಾಧಾನ ಮಾಡಿಕೊಂಡು ನೆಮ್ಮದಿಯಾಗೂ ಮಲ್ಕೊಳ್ಳಿ. ಗುಡ್ ನೈಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನ್ಯಾಯಬೆಲೆ ಅಂಗಡಿ ವಿಚಾರದಲ್ಲಿ ನನ್ನ ಅಭಿಪ್ರಾಯನ ಬದಲಾಯಿಸಿ ಇದು ನಿಜವಾಗ್ಲೂ ಯಾರಿಗೆ ಸಲ್ಲಬೇಕೋ ಅವರಿಗೆ ಸಲ್ಲೋ ಹಾಗೆ ಮಾಡ್ತಾ ಇರೋದು ನೀನು. ನಾನು ಏನನ್ನೂ ಮಾಡುವುದಿಲ್ಲ ಶಿವಪ್ರಸಾದ್, ಇದು ನಿನಗೂ ಗೊತ್ತಿರುವಂತ ವಿಚಾರ. ನಾನು ಪ್ರೇರಣೆಯಾಗಬಲ್ಲೆ, ಆದರೆ ಧೋರಣೆಯಾಗಲಾರೆ. ನಾನು ಶಕ್ತಿ ನೀಡಬಲ್ಲೆ, ಆದರೆ ಸಮಸ್ಯೆಗೆ ಮುಕ್ತಿ ನೀಡಬೇಕಾದದ್ದು ನೀವೇ. ನಾನು ಕ್ರಾಂತಿಯಾಗಿ ಬರಬಲ್ಲೆ, ಆದರೆ ಶಾಂತಿಯಾಗಿ ನಿಲ್ಲಬೇಕಾದದ್ದು ನೀವೇ. ಇಲ್ಲಿ ನಡೆಯುವ ಅನ್ಯಾಯಕ್ಕೆ ಕಸುಬುದಾರರು ಜವಾಬ್ದಾರರು ಎರಡೂ ನೀವೇ. ಇಂದಿನ ನಿನ್ನ ಕೆಲಸ ನನಗೆ ತೃಪ್ತಿ ತಂದಿದೆ. ಯಾವ ಅನ್ನವನ್ನು ಅನ್ಯಾಯದ ಹಾದಿಯಿಂದ ತಂದಿದ್ದೆಯೋ ಅದೇ ಅನ್ನವನ್ನು ಬಿಟ್ಟು ಸಲ್ಲಬೇಕಾದವರಿಗೆ ಅನ್ನ ಸಂದಾಯ ಮಾಡುವ ಮಹಾನ್ ಕಾರ್ಯವನ್ನು ಮಾಡಿದ್ದೀಯ. ಇದು ನನ್ನ ಮನಮುಟ್ಟಿದ ಶಿವಪ್ರಸಾದ. ಹಸಿದವರಿಗೆ ನನ್ನ ನಾಮಸ್ಮರಣೆ ಹೊಟ್ಟೆ ತುಂಬಿಸೋದಿಲ್ಲ, ಜೀವಕ್ಕೆ ಚೈತನ್ಯ ನೀಡೋದಿಲ್ಲ. ಆಗ
ಅನ್ನದ ರೂಪದಲ್ಲಿ ನಾನು ಬರುತ್ತೇನೆ. ಅದಕ್ಕೆ ತಾನೇ ಅನ್ನ ದೇವರಿಗಿಂತ ಮಿಗಿಲಾದ ದೇವರಿಲ್ಲ ಅನ್ನೋದು. ಹೌದು ಭಗವಂತ, ಅದಕ್ಕೆ ಅಲ್ವಾ ಹಿರಿಯರು ಹೇಳೋದು ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ. ಅಲ್ಲ ಭಗವಂತ, ಈ ವಿಚಾರದಲ್ಲಿ ನೀನು ನನ್ನನ್ನು ತಿದ್ದದೇ ಹೋಗಿದ್ದಿದ್ರೆ ನಾನು ಎಂಥ ಅನ್ಯಾಯ ಮಾಡ್ಬಿಡ್ತಾ ಇದ್ದೆ ಅಂತ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ. ಇಷ್ಟು ದಿನ ಈ BPL ಕಾರ್ಡ್ನ, ಸರ್ಕಾರದ ಸವಲತ್ತುಗಳನ್ನು ನಾನು ಅನ್ಯಾಯವಾಗಿ ಅನುಭವಿಸಿದ್ದೀನಿ. ಅದನ್ನು ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ನಾಚಿಕೆ ಆಗುತ್ತೆ. ಈ ತಪ್ಪಿಗೆ ನೀನು ಏನು ಶಿಕ್ಷೆ ಕೊಟ್ಟರು ಓಕೆ ಭಗವಂತ. ನೀನೇ ಹೇಳ್ತೀಯಲ್ಲ ಶಿವಪ್ರಸಾದ್, ನಾನು ಶಿಕ್ಷೆ ಮತ್ತು ಶಿಕ್ಷಣ ಎರಡನ್ನೂ ಕೊಡ್ತೀನಿ ಅಂತ. ನೀನು ಅನುಭವಿಸಿದ ಹಸಿವು ನಿನಗೆ ಶಿಕ್ಷೆ, ನಿನ್ನಿಂದ ಪರರಿಗೆ ಸಿಕ್ಕಿದ್ದು ಶಿಕ್ಷಣ. ಇದಕ್ಕಿಂತ ಇನ್ನೇನು ಬೇಕು? ಬಡವರ ಕೈ ಹಿಡಿಯುವುದು ಸಹಾಯವಲ್ಲ, ಅದು ನೀವು ಪಾಲಿಸಲೇಬೇಕಾದ ಧರ್ಮ. ನೊಂದವರ ಕಣ್ಣೀರೊರೆಸುವುದು ಪ್ರಚಾರವಲ್ಲ, ಅದು ನೀವು ತಪ್ಪಿಸಿಕೊಳ್ಳಬಾರದಂತಹ ಕರ್ತವ್ಯ. ಅಸಹಾಯಕರಿಗೆ ಹೆಗಲಾಗುವುದು ಹೆಮ್ಮೆಯಲ್ಲ, ಅದು ನೀವು ಪೂರೈಸಲೇಬೇಕಾದ ಜವಾಬ್ದಾರಿ. ಹಸಿದವನಿಗೆ ಅನ್ನ ದೇವರು ಹೇಗೋ, ಬಡವನಿಗೆ ಕೈ ಹಿಡಿದವನೇ ದೇವರು. ನಿಮ್ಮ ಕೈರೇಖೆಗಳು ನಿಮ್ಮ ಭವಿಷ್ಯವನ್ನು ತೋರಿಸಲು, ಆದರೆ ನೀವು ಬಡವನ ಕೈ ಹಿಡಿದಾಗ ನಿಮ್ಮ ಭವಿಷ್ಯದ ದಾರಿಯನ್ನು ಸುಗಮವಾಗಿಸಲು ನಾನೇ ಬರುತ್ತೇನೆ. ಸೃಷ್ಟಿಯಲ್ಲಿ ಪ್ರಕೃತಿಯೊಂದೇ ಶ್ರೀಮಂತ, ಮನುಷ್ಯನೊಬ್ಬನನ್ನು ಬಿಟ್ಟು. ನನ್ನ ಸೃಷ್ಟಿಯಲ್ಲಿ ಬಡವ ಶ್ರೀಮಂತ ಎಂಬ ಭೇದವಿಲ್ಲ, ಅದಿರುವುದು ನಿಮ್ಮ ಸಮಾಜದಲ್ಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅದೇನ್ ಹುಡುಗಿರೋ 3 ಹೊತ್ತು ಮೊಬೈಲಲ್ಲೇ ಮುಳುಗೋಗಿರ್ತೀರಾ. ಅಂತದೇನಿರುತ್ತಾ ಮೊಬೈಲಲ್ಲಿ? ಇವಾಗಿನ ಪ್ರಪಂಚ ನಿಂತಿರೋದೇ ಈ ಮೊಬೈಲ್ ಮೇಲೆ. ಅವಂತ ನಾನು ಯಾವಾಗಲೂ ಯೂಸ್ ಮಾಡಲ್ಲ, ಫ್ರೀ ಇದ್ದಾಗ ಯೂಸ್ ಮಾಡ್ತೀನಿ. ಈ ವಿಶ್ವ ಇದಾನಲ್ಲ, ಸೋಷಿಯಲ್ ಮೀಡಿಯಾದಿಂದ ದೂರ ಇದ್ದಾನೆ. ಮೊದ್ಲಾದ್ರೆ ಫ್ರೆಂಡ್ಸ್ ಜೊತೆ ಸ್ಟೇಟಸ್ ಹಾಕ್ತಾ ಇದ್ದ, ಫೋಟೋಸ್ ಕೂಡ ಹಾಕ್ತಾ ಇದ್ದ. ಆದ್ರೆ ಈಗ ಡಿಲೀಟೇ ಮಾಡ್ಬಿಟ್ಟಿದ್ದಾನೆ. ಯಾಕತ್ತೆ? ನನ್ನೇನಮ್ಮ ಕೇಳ್ತೀಯಾ? ಇಲ್ಲೇ ಇದ್ದಾನೆ ನೋಡು, ಅವನೇ ಕೇಳು. ನಾನೇನಾದ್ರು ಕೆದೆ ಗುರ್ರ ಅಂತಾನೆ. ನಾನಿರುವಾಗ ಹೇಗೆ ಗುರ್ರ ಅಂತಾನೆ ಕೇಳು. ಪರ್ಮಿಷನ್ ಇಸ್ ಗ್ರಾಂಟೆಡ್. ಹೇಳು, ಫೋಟೋಸ್ ಎಲ್ಲ ಯಾಕೆ ಡಿಲೀಟ್ ಮಾಡಿದೆ? ಈ ಎಕ್ಸಾಮ್ ಇತ್ತಲ್ಲ, ಅದಕ್ಕೆ ಸೋಷಿಯಲ್ ಮೀಡಿಯಾದಿಂದ ದೂರ ಇರೋಣ ಅಂತ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿದ್ದೆ. ನೋ 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 ಇದನ್ನ ನಾನಂತೂ ನಂಬಲ್ಲ. ಅಲ್ಲ, ದೂರ ಇರೋದು ಓಕೆ, ಆದ್ರೆ ಡಿಲೀಟ್ ಮಾಡಿದ್ಯಾಕೆ? ಹೌದು, ಎಕ್ಸಾಮ್ಗೋಸ್ಕರ ಸೋಷಿಯಲ್ ಮೀಡಿಯಾ ಡಿಲೀಟ್ ಮಾಡಿದೆ ಅಂತ ಹೇಳ್ದಲ್ಲ, ಎಕ್ಸಾಮೇ ಬರ್ದಿಲ್ಲ, ಡಿಲೀಟ್ ಯಾಕೆ? ಯಾಕಂದ್ರೆ ನಿಮ್ಮಂಥವ್ರು ಆ ಫೋಟೋಗಳನ್ನ ನೋಡಿ ಏನೇನೋ ಕಲ್ಪನೆ ಮಾಡಿಕೊಂಡು ಅದನ್ನ ಬಂದು ಮನೆಯವ್ರ ಹತ್ರ ಹೇಳಿ ಮನೆಯವ್ರ ಮನಸ್ಸಿಗೆ ನೋವು ಕೊಡಬಾರ್ದು ಅಂತ ಡಿಲೀಟ್ ಮಾಡಿದ್ದೀನಿ ಅಷ್ಟೇ. ನನಗಿವಾಗ ಯಾವುದೂ ಮುಖ್ಯ ಅಲ್ಲ. ಇವಾಗ ನನಗೆ ಮನೆಯವ್ರಷ್ಟೇ ಬೇಕಾಗಿರೋದು. ಅವ್ರ ಸಂತೋಷದ ಮುಂದೆ ಬೇರೆ ಯಾವುದೂ ಮುಖ್ಯ ಅಲ್ಲ. ಅಯ್ಯೋ ವಿಶ್ವ, ಯಾಕಿಷ್ಟು ಸೀರಿಯಸ್ ಆಗ್ತಾ ಇದೆಯಾ? ಯಾಕಂದ್ರೆ ನನಗೆ ಇಷ್ಟ ಇಲ್ಲದೆ ಇರೋದನ್ನ ಕೇಳಿದ್ರೆ ನಾನು ಹಿಂಗೆ ಆಡೋದು. ಬಾ ಸೈಡ್ಗೆ. ವಿಶ್ವ ವಿಶ್ವ ನಿಂತ್ಕೊಂಡು ಹೋಗ್ಲಿ ಬಿಡಮ್ಮ. ಈಗ ಯಾಕ ಮಾತು? ಅವನ್ಗಿಷ್ಟ ಬಂದಂಗಿರ್ಲಿ ಬಿಡು. ಆದ್ರೂ ಅತ್ತೆ, ಇವ್ನ್ ಯಾಕೆ ಎಕ್ಸಾಮ್ ಬರ್ದಿಲ್ಲ ಅನ್ನೋದೇ ನನ್ನ ಯಕ್ಷ ಪ್ರಶ್ನೆ. ಹೋಗ್ಲಿ ಬಿಡಮ್ಮ, ಅವನಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಎಕ್ಸಾಮ್ ಬರೀಲಿಲ್ಲ. ಮತ್ತೆ ಅವನ ಹತ್ರ ಇದನ್ನೆಲ್ಲ ಕೇಳ್ಬೇಡಮ್ಮ. ಇಲ್ಲ, ಇವ್ನು ನೆಟ್ಕೋತಾ ಇರೋ ರೀತಿ ನೋಡಿದ್ರೆ ಏನೂ ಇದೆ ಅನ್ಸ್ತಾ ಇದೆಯಲ್ಲ. ನಾನೇನ್ ಮಾತಾಡ್ದೆ, ಅಷ್ಟು ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾನಲ್ಲ. ಕಣ್ ಹಿಡ್ದೇ ಹಿಡಿತೀರಿ, ಏನೋ ಇದೆ.
ವಿಶ್ವ ಹಿಡಿತೀರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಚಿನ್ನುಮರಿ ಕಾಲೇಜ್ನಲ್ಲಿ ತುಂಬ ಫೇಮಸ್ ಅಂತೆ. ಅದೇ ಮತ್ತೆ ನಾನು ಕಾಲೇಜಲ್ಲಿ ಇದ್ದಾಗ ತುಂಬ ಕಾಂಪಿಟೇಷನ್ಸಲ್ಲಿ ಭಾಗವಹಿಸ್ತಿದ್ದೆ. ನಂಗೆಲ್ಲದರಲ್ಲೂ ಪ್ರೈಸ್ ಬರ್ತಿತ್ತು. ಹಾಗಿದ್ಮೇಲೆ ಫೇಮಸ್ ಇಲ್ಲದೆ ಇರ್ತೀನಾ? ಅಷ್ಟೇ ಅಲ್ವಲ್ಲ, ನನ್ನ ಚಿನ್ನುಮರಿ ಎಲ್ರಿಗೂ ಅಡ್ಡ ಹೆಸರು ಇಡೋದ್ರಲ್ಲೂ ಎಕ್ಸ್ಪರ್ಟ್ ಅಂತೆ. ಈ ವಿಷಯ ನೀವು ನಂಗೆ ಹೇಳಲೇ ಇಲ್ಲ. ಅಲ್ಲ ರೀ, ಅದೇನೋ ನಾವು ತಮಾಷೆಗೆ ಹಾಗಾದ್ರೆ ನೀವು ನನ್ನ ಜೊತೆ ಮಾತ್ರ ತಮಾಷೆ ಮಾಡಲ್ಲ. ಹೆಸರು ಇಡ್ಲೇಬೇಕಪ್ಪ. ರೀ ಅದು ಇಡಬೇಕು ಅಂತ ಹೇಳಿದ್ನಲ್ಲ. ನೀವೆಲ್ಲ ಪ್ರಾಣಿಗಳ ಹೆಸರನ್ನೇ ಇಡೋದಲ್ವಾ? ಜಿರಾಫೆ, ಆನೆ, ಕಿರ್ಬಾ, ಮುಳ್ಳಹಂದಿ, ಗೂಬೆ, ಏನಾಯ್ತು ಜಾನ್ವಿವ್ರೆ? ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಿ? ಅದೆಲ್ಲ ಬಿಡಿ ಇವಾಗ. ನಾಯಿ ಬೆಕ್ಕು ಅಂತೆಲ್ಲ ಇಟ್ಟರೆ ಸರಿ ಹೋಗಲ್ಲ ಅಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಿಮಗೆ ಆ ಥರ ಎಲ್ಲ ಹೆಸರಿಡೋಕ್ಕಾಗುತ್ತಾ? ಅರೇ ಇಡಲೇಬೇಕಪ್ಪ. ಈಗ ಹೆಸರಿಡಬೇಕಪ್ಪ. ನೀವೀಗ ಮನುಷ್ಯನ ಗುಣ ನೋಡಿಕೊಂಡು ಅವನಿಗೆ ಅಡ್ಡ ಹೆಸರು ಇಡ್ತೀರಿ. ನನ್ನ ಗುಣಕ್ಕೆ ಸರಿಯಾಗೋ ಹಾಗೆ ಯಾವುದಾದ್ರೂ ಒಂದು ಹೆಸರು ಇರಬೇಕಲ್ವಾ? ಕೋತಿ. ಇದೇ ಸರಿಯಾದ ಹೆಸರು ನನಗೆ. ಕೋತಿ. ಎಲ್ಲಿ ಕರೀರಿ ನೋಡೋಣ. ಕರೀರಿ ಜಾನ್ವಿವ್ರೆ. ಕರೀರಿ. ಕೋತಿ. ನಾನು ನಿಮ್ಗೆ ಕೋತಿ ಥರ ಕಾಣಿಸ್ತಾ ಇದ್ದೀನ? ನಾನು ನಿಮಗೆ ಕೋತಿ ಥರ ಕಾಣಿಸ್ತಾ ಇದ್ದೀನ? ನಿಮ್ಮ ಫ್ರೆಂಡ್ಸ್ಗೆಲ್ಲ ನೀವು ಜಿರಾಫೆ, ಆನೆ, ಗೂಬೆ ಅಂತ ಒಳ್ಳೊಳ್ಳೆ ಹೆಸರು ಕೊಡ್ತೀರಿ. ನಾನು ಮಾತ್ರ ಕೋತಿನ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಹನ ಅವ್ರನ್ನ ಎಲ್ಲಿ ನೋಡಿದೆ ಕಾಳಿ? ಬೇಗ ಹೇಳು. ನಾನು ನಿನ್ನೆ ಮಧ್ಯರಾತ್ರಿ ತಾಲೂಕ್ ಆಫೀಸ್ ಗೇಟ್ ತಾವಿಂದ ನಡ್ಕೊಂಡು ಫ್ರೆಂಡ್ನ ಮಾತಾಡ್ಸ್ಕೊಂಡು ಮನೆಗೆ ಹೋಯ್ತಿದ್ದೆ. ಹಾಗೆ ನನ್ನ ಕಣ್ಣು ಎದುರುಗಡೆ ಬಸ್ ಸ್ಟಾಪ್ ಕಡೆ ಹೋಯ್ತು. ಅಲ್ಲಿ ಸಣ್ಣನ ಥರನೇ ಯಾರೋ ಕಾಣಿಸಿದ್ಲು. ಒಂದು ಕ್ಷಣ ಸಾನೇನೋ ಅಂತ ಕಣ್ಣು ಉಜ್ಕೊಂಡು ನೋಡ್ತಿದ್ದೆ. ಅಷ್ಟೊತ್ತಿಗಾಗಲೇ ಬಸ್ ಬಂದು ನಿಂತ್ಕೋತು. ಆಗ ಬಸ್ ಹತ್ಕೊಂಡು ಹೋದ್ಲೋ ಅಥವಾ ಯಾವ ಕಡೆ ಹೋದ್ಲೋ ಗೊತ್ತಾಗ್ಲಿಲ್ಲ. ಮತ್ ಒತ್ತಾರೆನೇ ಯಾಕೆ ಹೇಳಿಲ್ಲ? ಓ, ಅದು ನನಗೆ ಈಗ ಗೆಪ್ತಿ ಬಂತು, ಅದಕ್ಕೆ ಹೇಳ್ದೆ. ಲೇ ಕಾಳಿ, ಮಧ್ಯರಾತ್ರಿ ನಾನು ಅದೇ ರಸ್ತೆನಾಗ ಬಂದೆ, ಆದರೆ ನನಗ್ಯಾರೋ ಕಾಣಿಸಿಲ್ವೇ? ಕುಡ್ದಿದ್ದ ನಶೆನಾಗೆ ಬೇರೆ ಯಾರನ್ನೋ ನೋಡಿ ಸಾನ ಅಂತ ಹೇಳ್ತಿಲ್ಲ ತಾನೆ? ಕಂಟಿ, ನಾನು ಎಷ್ಟೇ ಏರಿಸ್ಕೊಂಡ್ರು ಸಾನು ಇಸ್ದಾಗೆ ನನ್ನ ಬಾಯಿಗೆ ದಿಟ್ಟಾನೆಯ ಬರೋದು. ನನಗೆ ಈ ವಿಷಯದಲ್ಲಿ ಕಾಳಿ ಸುಳ್ಳು ಹೇಳ್ತಿದ್ದೇನೆ ಅಂತ ಅನ್ನಿಸ್ತಾ ಇಲ್ಲ. ಯಾವ ಕಡೆ ಬಸ್ ಹತ್ಕೊಂಡು ಹೋದ್ಲ? ಅದೇ ಗೊತ್ತಾಯ್ತಿಲ್ಲ ಗೌಡ್ರೆ. ಗೊತ್ತಿಲ್ಲ ಅಂದ್ರೆ ಏನಿಲ್ಲ? ಕುಡಿದ ನಶೆನಾಗೆ ಆ ಬಸ್ಸಿನ ಬೋರ್ಡ್ ಕೂಡ ನೋಡಿಲ್ಲ.
ಈಗ ಗೊತ್ತಾಯ್ತಲ್ಲ ದೊರೆ. ಅಜ್ಜಿ ಯಾವ ಕಡೆಗೆ ಹೋದ್ರು ಯಾವ ಬಸ್ ಹತ್ಕೊಂಡು ಹೋದ್ರು ಅಂತಾನೆ ಗೊತ್ತಿಲ್ಲ. ಹೆಂಗ್ ಹುಡ್ಕೋದು? ತಾಲೂಕ್ ಆಫೀಸ್ ಎದುರುಗಡೆ ಅಂದ್ರೆ ಕಾಳಿ ನೀನ್ ಊರ್ ಕಡೆ ಬತ್ತಿದ್ದ? ಹ್ಞೂ ಅಮ್ಮೋರೆ, ನಾನು ಊರ್ ಕಡೆಗೆ ಬರ್ತಿದ್ದೆ. ಹಂಗಾರೆ ಬೆಂಗಳೂರು ಬಸ್ ಹತ್ತವಳೆ ಅಂತ ಆಯ್ತು. ಸರಿ, ಹಂಗಿದ್ರೆ ನಾನು ನಮ್ಮ ಹುಡುಗರು ಕರ್ಕೊಂಡೋಗಿ ಹುಡ್ಕೊ ಬರ್ತೀನಿ. ನಾನು ಬರ್ತೀನಿ. ಇಲ್ಲ ಮಿಸ್ಟರ್, ನೀವು ಇಲ್ಲೇ ಇರಿ. ನೀವು ಬರಬೇಕು ಅನ್ನೋದಾದ್ರೆ ನಾನು ಫೋನ್ ಮಾಡ್ತೀನಿ. ಶ್ರೀ, ನಾನು ನಿಮ್ಮ ಜೊತೆ ಬರ್ತೀನಿ. ಸರಿ, ಬನ್ನಿ. ನೀವು ಹೋಗಿದ್ದ ಈ ಥರ ಗೊತ್ತಾಯ್ತಾ? ಇಲ್ಲಣ್ಣ, ನನಗೆ ಗೊತ್ತಿರುವ ಎಲ್ಲ ಹುಡುಗರ ಹತ್ರ ಹೇಳಿದ್ದೇನೆ. ಇವತ್ತೇನಾದರೂ ಸಿಗಲಿಲ್ಲ ಅಂದರೆ ಎಲ್ಲ ಕಡೆ ಪೋಸ್ಟರ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಬೇಡ, ಅವ್ರು ಪೊಲೀಸ್ ಅವ್ರ ಜೊತೆ ಹೋಗಿದಾರಲ್ಲ, ಅವ್ರು ಫೋನ್ ಮಾಡಿ ವಿಚಾರಿಸಿ. ಗೊತ್ತಾಗಿದ್ರೆ ಅವರೇ ಫೋನ್ ಮಾಡಿರೋ ಹೊತ್ತಿಗೆ. ಅಲ್ಲ, ಯಾವುದಕ್ಕೆ ಇನ್ನೊಂದು ಕಿತ ವಿಚಾರಿಸಿದ್ರೆ ಒಳ್ಳೇದಲ್ವೇ? ಹೇಳಿ. ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸತ್ಯ, ನನ್ನ ಮಾತು ಕೇಳು. ನಾನು ಏನ್ ತಪ್ಪು ಮಾಡಿಲ್ಲ. ಸತ್ಯ, ಸತ್ಯ, ನನ್ನ ಮಾತು ಕೇಳು. ಸತ್ಯ, ನಿಜವಾಗ್ಲೂ ನಾನೇನು ತಪ್ಪು ಮಾಡಿಲ್ಲ. ಸತ್ಯ, ನಾನು ಹೇಳೋದು ಅರ್ಥ ಮಾಡ್ಕೋ. ಸತ್ಯ, ಸತ್ಯ, ಮಾತ್ ಕೇಳು. ಸತ್ಯ, ನಾನೇನು ತಪ್ಪು ಮಾಡಿಲ್ಲ. ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಸತ್ಯ, ಸತ್ಯ ಪ್ಲೀಸ್, ನಾನೇನು ತಪ್ಪು ಮಾಡಿಲ್ಲ. ಸತ್ಯ ಪ್ಲೀಸ್ ಅರ್ಥ ಮಾಡ್ಕೋ. ನೀ ನನ್ನನ್ನು ನಂಬಿಲ್ಲ ಅಂದ್ರೆ ಹೇಗೆ? ಸತ್ಯ ನೋಡಿ ಸರ್, ಕಾನೂನು ನಿಮ್ ನಂಬಿಕೆ ಕೇಳಲ್ಲ, ಸಾಕ್ಷಿ ಕೇಳುತ್ತೆ. ಈಗಿರೋ ಎಲ್ಲಾ ಸಾಕ್ಷಿಗಳು ನಿಮ್ ವಿರುದ್ಧವಾಗೇ ಇದೆ. ಈ ತರ ನನ್ಗೆ ಯಾಕೆ ಆಗ್ತಾ ಇದೆ ಅಂತ ನನ್ಗೆ ಗೊತ್ತಿಲ್ಲ. ಸತ್ಯ, ಆದ್ರೆ ನಾನು ಹೇಳ್ತಾ ಇರೋದಂತೂ ಸತ್ಯನೇ. ಸತ್ಯ ಪ್ಲೀಸ್, ನನ್ನ ಮಾತು ನಂಬು, ನನ್ನ ಮಾತು ಕೇಳು. ಸತ್ಯ, ಸತ್ಯ, ನನ್ನ ಮಾತು ಕೇಳು. ಸತ್ಯ, ನಾನೇನು ತಪ್ಪು ಮಾಡಿಲ್ಲ. ಸತ್ಯ ಪ್ಲೀಸ್. ಸತ್ಯ, ನಾನು ಯಾವ ತಪ್ಪು ಮಾಡಿಲ್ಲ. ಐ ಆಮ್ ಸೋ ಪ್ರೌಡ್ ಆಫ್ ಯು ಸತ್ಯ. ಸತ್ಯ, ನಿಮ್ಮ ಬಗ್ಗೆ ಅನುಮಾನ ಪಡೋರ್ಗೆ ನಿಮ್ಮ ಕೆಲಸದಲ್ಲಿ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಸಾರಿ ಮೇಡಮ್, ರಿಯಲಿ ಆರ್ ಗ್ರೇಟ್. ನಾನು ನಿಮ್ಮ ಮೇಲೆ ಅನುಮಾನ ಪಟ್ಬಿಟ್ಟಿದ್ದೆ. ಕಾನೂನು ಅಂತ ಬಂದಾಗ ನೀವು ಯಾರನ್ನು ಲೆಕ್ಕಕ್ಕೆ ಇಟ್ಕೊಳ್ಳದೆ ಇಂಥವ್ರನ್ನ ಅರೆಸ್ಟ್ ಮಾಡಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಂಡಿದ್ದೀರಾ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ವೆಲ್ ಡನ್ ಸತ್ಯ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡು. ಅರೆಸ್ಟ್ ಮಾಡುವಾಗ ಇರೋ ಪಾರದರ್ಶಕತೆ ಇನ್ವೆಸ್ಟಿಗೇಷನ್ ಮಾಡುವಾಗೂ ಇರಲಿ. ರಿಪೋರ್ಟ್ ಮೀ ಪರ್ಸನಲಿ. ಶೋರ್ ಸರ್. ಮೇಡಮ್,
ಸೊ ಸಾರಿ. ನಿಮ್ಮ ಪರಿಸ್ಥಿತಿ ನಮ್ಗೆ ಅರ್ಥ ಆಗುತ್ತೆ ಮ್ಯಾಮ್. ಆದರೆ ಈ ಪ್ರೊಫೆಷನ್ನೇ ಹೀಗಲ್ವಾ, ಸ್ವಲ್ಪ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ಮೇಡಮ್, ಕುಡಿಯೋದಕ್ಕೇನಾದರೂ? ದಯವಿಟ್ಟು ನನ್ನನ್ನ ಒಬ್ಳೇ ಇರೋದಕ್ಕೆ ಬಿಟ್ಬಿಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನಿಂದಾಗ್ಲಿ ನಮ್ಮ ಮನೆಯವರಿಂದಾಗ್ಲಿ ಸೀತಾ ಯಾವತ್ತೂ ಸಫರ್ ಆಗೋದಿಲ್ಲ. ಹಾಗಾಗೋದಕ್ಕೂ ನಾನು ಬಿಡೋದಿಲ್ಲ. ಸಾರಿ ಸೀತಾ, ರಿಯಲಿ ಸಾರಿ. ಓ, ರುದ್ರ ಪ್ರತಾಪ್ ಎಲ್ರಿ? ಹೊಸ ನಂಬರಿಂದ ಕಾಲ್ ಮಾಡ್ತಾ ಇದ್ದೀರಾ? ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ, ನೀವೇ ಕಾಲ್ ಮಾಡಿದ್ದೀರಾ. ನಿಮ್ಗಲ್ದೆ ಇನ್ಯಾರಿಗೆ ಕಾಲ್ ಮಾಡಲಿ ಮೇಡಮ್? ನೋಡಿ, ನನಗೆ ಉಳ್ಕೊಳ್ಳೋದಕ್ಕೆ ಯಾವ ಜಾಗನೂ ಇಲ್ದೇ ಇರೋ ಹಾಗೆ ಮಾಡಿದ್ದಾನೆ ನಿಮ್ಮ ಮಗ. ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಉಳ್ಕೊಳ್ಳೋದಕ್ಕೆ ಒಳ್ಳೆ ಜಾಗದ ವ್ಯವಸ್ಥೆನ ನೀವೇ ಮಾಡಿಕೊಡ್ಬೇಕು. ವ್ಯವಸ್ಥೆ ಆಗಬೇಕು ಅಂತಂದರೆ ಮೊದಲು ಆ ಸೀತನ ಗಂಡ ಯಾರು, ಎಲ್ಲಿದ್ದಾನೆ ಅಂತ ಹುಡುಕಿ. ಹೌದು, ಇಷ್ಟು ದಿನ ಎಲ್ಲಿ ಡಿಸಪಿಯರ್ ಆಗಿಬಿಟ್ಟಿದ್ರಿ? ಇದೆಲ್ಲ ನಿಮ್ಮ ಮಗನ ದಯೆ. ಅದಕ್ಕೆ ಯಾವುದೋ ದಿಕ್ಕಿಲ್ದೆ ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಉಳ್ಕೊಂಡಿದ್ದೀನಿ. ನಾ ಹೇಳಿದ ಕೆಲಸ ಆಗುತ್ತಲ್ವಾ? ಸೀತನ ಗಂಡನ ಹುಡುಕೊಡ್ತೀರಲ್ಲ? ಅದೇನು ಮಹಾ ಮೇಡಮ್, ಅವ್ರ ಅಣ್ಣ ಅದಕ್ಕೆ ಜುಟ್ಟು ನನ್ನ ಕೈಲೇ ಇದೆ. ಅವ್ರಿಗೆ ಕೇಳಿದ್ರೆ ಬಾಯಿ ಬಿಡ್ತಾರೆ. ನೀವೇನು ತಲೆ ಕೆಡ್ಸ್ಕೊಬಿಡಿ. ಆ ಕೆಲಸನ ನಾನು ಮಾಡಿಕೊಡ್ತೀನಿ. ಈಗ ನಾನು ಹೇಳಿರೋ ಕೆಲಸನ ನೀವು ಮಾಡಿಕೊಡಿ. ನಾಳೆ ನೀವಿರೋ ಜಾಗಕ್ಕೆ ನಮ್ಮ ಕಾರ್ ಬರುತ್ತೆ. ಅಲ್ಲಿಂದ ನೀವು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ತಲುಪಿಸುತ್ತೆ. ಇಷ್ಟೊತ್ತಲ್ಲಿ ಯಾರು ಮಾತಾಡ್ತಿದ್ದಾರೆ? ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ದಾರೆ? ಚಿಕ್ಕಿ, Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ ಪುರೋಹಿತ್ರೆ. ಓಹೋ, ನಮಸ್ಕಾರಮ್ಮ. ಹೇಗಿದ್ದೀಮ್ಮ ಶ್ರೀವಲ್ಲಿ? ಹೇಗಿದ್ದೀನಿ ಅಂತ ಕೇಳ್ತೀರಾ? ನನ್ನ ಕಷ್ಟ ನನಗೆ ಗೊತ್ತು. ಕಷ್ಟನಾ? ನಿನಗೆ ಅಂತ ನಮ್ಮ ಕಷ್ಟ? ಮೊನ್ನೆ ತಾನೇ ನೀನು ಹುಟ್ಟಿದಬೇಕೆ ನಿಮ್ಮಪ್ಪ 30x40 ಸೈಟ್ ಕೊಡ್ಸಿದ್ದಾರೆ. 10 ಮನೆ ಇದೆ, ಇನ್ನೂ 4 ಸೈಟ್ ಇದೆ. ಮದುವೆಗೆ ಆರಾಮಾಗಿ ಇರ್ಬೋದಲ್ಲ. ಕಷ್ಟ ಅಂತ ಹೇಳ್ತೀಯಲ್ಲ, ಇನ್ನೆಂತ ಕಷ್ಟ ನಿಂಗೆ? ಮದ್ವೆ ಆದ್ರೆ ಆರಾಮಾಗಿರ್ಬೋದು, ಆದ್ರೆ ಮದ್ವೆ ಆಗ್ಬೇಕಲ್ಲ. ಮದ್ವೆ ಆಗೋನ್ ಮುಂದೆನೆ 3 ಹೊತ್ತು ಓಡಾಡ್ತಿರ್ತೀನಿ, ಆದ್ರೆ ಅವನಿಗೆ ಮಾತ್ರ ನನ್ ಮನ್ಸಲ್ಲಿ ಏನಿದೆ ಅನ್ನೋದು ಮಾತ್ರ ಗೊತ್ತಾಗಲ್ಲ. ಓಹೋ, ನೀ ಸುಬ್ಬು ಬಗ್ಗೆ ಮಾತಾಡ್ತಿದ್ಯಮ್ಮ? ನೋಡಿ ನೋಡಿ, ದೇವಸ್ಥಾನದಲ್ಲಿ ಪೂಜೆ ಮಾಡೋ ಅರ್ಚಕರಿಗೂ ಗೊತ್ತು ನನ್ನ ಪ್ರೀತಿ ಬಗ್ಗೆ, ಆದ್ರೆ ನಾನು ಪ್ರೀತಿಸ್ತಿರೋನ್ಗೆ ಗೊತ್ತಿಲ್ಲ. ನೋಡಿ ಅರ್ಚಕ್ರೆ, ನಾನು ಆದಷ್ಟು ಬೇಗ ಸುಬ್ಬನ್ ಮದ್ವೆ ಆಗ್ಬೇಕು, ತಾಳಿ ಕಟ್ಟಿ ಮನೆ ತುಂಬಿಸ್ಕೋಬೇಕು. ಆತರ ಏನಾದ್ರೂ ಸ್ಟ್ರಾಂಗ್ ಪೂಜೆ ಇದ್ರೆ ಮಾಡ್ಕೊಡಿ. ಆಗ್ಲಮ್ಮ, ಖಂಡಿತ ಪೂಜೆ ಮಾಡೋಣ. ಈಗ ಇದನ್ನ ತಗೋ. ಇದ್ಯಾಕ್ ಪುರೋಹಿತ್ರೆ? ಈ ಜೋಡಿ ಬಣ್ಣ ಹಾಗೆ ನೀವು ಜೋಡಿ ಆಗಿರ್ಬೇಕು. ನೀನು ಸುಬ್ಬು ಇಬ್ರು ತಿನ್ನಿ, ನೀವು ಆದಷ್ಟು ಬೇಗ ಒಂದಾಗ್ತೀರಾ. ಹೌದಾ?
ಈ ಪ್ರಸಾದಕ್ಕೆ ಅಷ್ಟೊಂದು ಪವರ್ ಇದೆಯಾ ಪುರೋಹಿತ್ರೆ? ಕೇಳ್ತೀಯಲ್ಲಮ್ಮ, ಇದು ಅರ್ಧ ನಾರೀಶ್ವರ ಪ್ರಸಾದ. ಇದನ್ನ ತಿಂದ್ರೆ ನೀವಿಬ್ರು ಅರ್ಧ ನಾರೀಶ್ವರ ತರ ಬದುಕಿ ಬಾಳ್ಬೋದು. ಬೈ ಮೇಡಮ್. ಅಮ್ಮ, ಶ್ರಾವಣಿಯಮ್ಮ, ಶ್ರಾವಣಿಯಮ್ಮ, ಸುಬ್ರಹ್ಮಣ್ಯ ಯಾವಾಗ ಬಂದ್ರಿ? ನೀವು ಬಂದಿದ್ದೆ ಗೊತ್ತಾಗ್ಲಿಲ್ಲ. ಶ್ರಾವಣಿಯಮ್ಮ ಕೂತ್ಕೊಳ್ಳಿ. ಹೌದು, ವರ ಇಲ್ಲಿ ಕಾಣಿಸ್ತಿಲ್ಲ. ಶ್ರಾವಣಿ, ಇಲ್ಲೇ ಇದ್ದೀನಿ, ನಿನ್ಗೋಸ್ಕರನೇ ಕಾಯ್ತಿದ್ದೆ. ಸರಿ ಸರಿ ಅಮ್ಮ, ನೀನು ಕಾಫಿ ರೆಡಿ ಮಾಡು. ಮೇಡಮ್ ಕುತ್ಕೊಳ್ಳಿ, ಏನ್ ನೋಡ್ತಾ ಇದ್ದೀರಾ? ಅಮ್ಮ ಕಾಫಿ ತರೋಷ್ಟರಲ್ಲಿ ಮೇಡಮ್ಗೆ ಏನಾದರೂ ಕೊಡ್ಬೇಕಲ್ಲ. ನೈವೇದ್ಯಕ್ಕೆ ದೇವ್ರ ಮುಂದೆ ಏನಿಟ್ಟಿಲ್ಲ. ಮೇಡಮ್ ತಗೊಳ್ಳಿ, ಬಾಳೆಹಣ್ಣು ತಿಂತಾರಿ. ಕಾಫಿ ಇನ್ನೇನು ಬಂದ್ಬಿಡುತ್ತೆ. ಅಮ್ಮ ಮಾಡೋ ಕಾಫಿ ಲೇಟೆ. ಇದ್ರಲ್ಲಿ 2 ಬಾಳೆಹಣ್ಣಿದೆ, ನನ್ಗೆ 2 ಬೇಡ, ನಿಂಗೆ 1 ತಿಂತೀಯಾ? ಇಲ್ಲ ಕಣೆ, ನಂಗೆ ಬೇಡ. ಅಯ್ಯೋ, ಅವಳಿಗೆ ಬೇಡ ಅಂದ್ರೆ ನನಗೆ ಕೊಡಿ ಮೇಡಮ್, ಲೈಟಾಗಿ ಹೊಟ್ಟೆ ಇಸ್ತಾ ಇದೆ ನನಗೂ. ಜೋಡಿ ಬಾಳೆಹಣ್ಣು ಕುಡಿ, ನಾನು ಬಿಡಿಸ್ತೀನಿ. ತಗೊಳ್ಳಿ ಮೇಡಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪೂರ್ಣಿ, ಇಲ್ಲಿ ತೀರ್ಥ ರೂಪ ಬೀಗರು ಬಂದಿದ್ದಾರೆ. ಅಪ್ಪಿ ತಪ್ಪಿ ಜ್ಯೂಸ್ ಕುಡಿಯೋ ಅಭ್ಯಾಸ ಇದ್ರೆ ತಂದು ಕೊಡಮ್ಮ, ಕುಡ್ಕೊಂಡು ಹೋಗ್ಲಿ. ಅಯ್ಯೋ, ನೀನು ಬರಪ್ಪ. ಈ ಮಹೇಶಂಗೆ ನೆನಪಿನ ಶಕ್ತಿ ಯಾಕಮ್ಮ ಬಂತು? ನೆನಪು ಬಂದ ಮೇಲೆ ತಲೆ ಎಲ್ಲ ಮಾತಾಡ್ತಾನೆ. ಡ್ಯಾಡ್, ಅವ್ರ ಮಾತಿಗೆ ನೀವ್ಯಾಕೆ ತಲೆ ಕೆಡ್ಸ್ಕೊಂತೀರಾ? ಬಿಟ್ಟಾಕಿ. ಥ್ಯಾಂಕ್ ಯು. ಡ್ಯಾಡ್, ನೀವ್ಯಾಕೆ ಇವಳಿಗೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ನಿಮ್ಮಿಂದ ಥ್ಯಾಂಕ್ಸ್ ಹೇಳಿಸ್ಕೊಳ್ಳೋ ಯೋಗ್ಯತೆ ಇವಳಿಗಿಲ್ಲ. ಅಲ್ಲಮ್ಮ, ಜ್ಯೂಸ್ ತಂದು ಕೊಟ್ಟಿರಲ್ಲ, ಇಟ್ಸ್ ಅ ಫಾರ್ಮಾಲಿಟಿ. ಇಲ್ಲ ಡ್ಯಾಡ್, ಅನಾಥೆ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲರೂ ಸಿಂಪತಿ ಗಿಟ್ಟಿಸ್ಕೊಂಡು ಎಲ್ರನ್ನೂ ಅವ್ರ ಕಡೆ ಮಾಡ್ಕೊಂಡು ಮೆರಿತಿದ್ದಾಳೆ. ಅಪ್ಪ ಅಮ್ಮ ಯಾರು ಅಂತ ನೋಡಿಲ್ದೇ ಇರೋಳ್ಗೆ, ಯಾರ ರಕ್ತದಲ್ಲಿ ಹುಟ್ಟಿದ್ದೀನಿ ಅಂತ ಗೊತ್ತಿಲ್ಲದೆ ಇರೋಳ್ಗೆ ನೀವು ಥ್ಯಾಂಕ್ಸ್ ಹೇಳದ? ಬಿಡಮ್ಮ, ಪರವಾಗಿಲ್ಲ. ದುಡ್ಡಿರೋನ್ ಹೆಂಡತಿ ಆಗಿದ್ದಾಳಲ್ವಾ, ಅಷ್ಟೇ ಸಾಕು. ಅದೇ ಸಮಸ್ಯೆ ಆಗಿರೋದು. ಈ ಮನೆ ದೊಡ್ಡ ಸೊಸೆ ಅಂತ ಒಂದು ಕಾರಣ ಇಟ್ಕೊಂಡು ನನ್ಗೆಷ್ಟು ಟಾರ್ಚರ್ ಮಾಡ್ತಿದ್ದಾಳೆ ಗೊತ್ತಾ? ಏನು, ನಿನಗೆ ಟಾರ್ಚರ್ ಕೊಡ್ತೀಯಲ್ಲ? ಇಲ್ಲ, ನಾನು ಯಾರಿಗೂ ಯಾವ ಥರನೂ ಹಿಂಸೆ ಕೊಟ್ಟಿಲ್ಲ. ಮತ್ತೆ ನನ್ನ ಮಗಳು ಸುಳ್ಳು ಹೇಳ್ತಾಳ? ನೋಡು, ಈ ಕಣ್ಣೀರ್ ಕತೆ ಎಲ್ಲ ನನ್ನ ಹತ್ರ ವರ್ಕೌಟ್ ಆಗಲ್ಲ. ನಿನ್ನಂತವಳು ಒಬ್ಳು ಈ ಮನೇಲಿ ಇದ್ದಾಳೆ ಅಂತ ಗೊತ್ತಿದ್ದು ನನ್ನ ಮಗಳನ್ನ ಈ ಮನೆಗೆ ಕಳಿಸಿದ್ದೀನಿ. ಯಾಕೆ ಹೇಳು? ಅವಳು ಸೇವೆ ಮಾಡಿಕೊಂಡು ನೀ ಇರ್ತೀಯ ಅಂತ. ಅದನ್ನು ಬಿಟ್ಟು ಬೇರೆ ವಿಷಯಕ್ಕೆ ತಲೆ ಹಾಕಿದ್ರೆ ಅಭಿನು ನನ್ನ ಮಗಳನ್ನೂ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಆಗ ಈ ಮನೆ ಒಡೆಯೋಕ್ಕೆ ನೀನೇ ಕಾರಣ ಆಗ್ತೀಯ. ಈಗಾಗಲೇ ಅಣ್ಣ ತಮ್ಮ ಇಬ್ಬರು ಕಚ್ಚಾಡ್ತಿದ್ದಾರೆ. ಇಬ್ಬರು ಮನಸ್ಸಲ್ಲೂ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಆ ಬೆಂಕಿಗೆ ತುಪ್ಪ ಸುರಿಯೋದು ನನಗೇನು ಕಷ್ಟ. ಅದಕ್ಕೆಲ್ಲ ನೀನು ಕಾರಣ ಆಗಬೇಡ. ನನ್ನ ಮಗಳು ಏನು ಹೇಳ್ತಾಳೋ ಅದನ್ನು ಮಾಡಿಕೊಂಡು ಸುಮ್ಮನೆ ಮನೇಲಿ ಬಿದ್ದಿರು. ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ಅಣ್ಣ ತಮ್ಮನ್ನ ದೂರ ಮಾಡಬೇಡಿ. ಅಭಿ ಮನಸ್ಸನ್ನ ಕೆಡಿಸ್ಬೇಡಿ. ಹಾ, ಈ ಭಯ ಯಾವತ್ತೂ ಇರಬೇಕು. ಹೊರಡು. ನಾನು ಹೇಳಿದ ಯಾವಾಗಲೂ ನೆನಪಿರ್ಲಿ.
ಜೀನಿಯಸ್ ಡ್ಯಾಡ್ ನೀವು. ಡಿಕ್ಷನರಿ ತೆಗೆದು ನನ್ನ ಹೆಸರಿಗೆ ನೀನು ಮೀನಿಂಗ್ ಹುಡುಕಿದ್ರೆ ಇದೇ ಸಿಗುತ್ತೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.